ಈಗಲೂ ನನಗಿರುವಂಥ ಯಕ್ಷ ಪ್ರಶ್ನೆ ದುಡ್ಡು ಎಲ್ಲಿದೆ ಅನ್ನೋದೇ. ಆಗಲೇ ಹೇಳಿದ್ನಲ್ಲ ನಿಮ್ಮ ಜೋಬಲ್ಲಿ ದುಡ್ಡು ಎಷ್ಟಿದೆ ಅಂತ. ಇಲ್ಲ, ನಿಮ್ಮ ಜೋಬಲ್ಲಿ ದುಡ್ಡು ಎಷ್ಟಿದೆ ಅಂತ ನೀವು ಹೇಳಲೇ ಇಲ್ಲ. ಅಂದರೆ ನಾನು ಹೋಮ್ ಲೋನ್ ತಗೊಂಡಪ್ಪ ಈಗ. ಒಳ್ಳೆ ಚೆನ್ನಾಗಾಯ್ತಲ್ಲ. ಸರ್ಕಾರ ನಡೆಸೋರಿಗೆ ಸಾಕಷ್ಟು ಚಿಂತನೆಗಳನ್ನು ನಿಮ್ಮಂಗೆ ಐಡಿಯಾ ಕೊಡೋರು ಭಾಳಷ್ಟು ಜನ ಇರ್ತಾರೆ. ಅದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಆಡಳಿತ ನಡೆಸೋರ್ದು, ಅವ್ರು ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಇನ್ನೇನು KPCC ಅಧ್ಯಕ್ಷರಾಗ್ಬಿಟ್ರು ಅಂತೇಳಿ ನಾವೆಲ್ಲ ಸುದ್ದಿ ಮಾಡಿದ್ವಿ, ಚರ್ಚೆ ಕೂಡ ಆಯಿತು. ಒಂದು ವಿಷಯದಲ್ಲಿ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಒಂದೇ ನಿಲುವನ್ನು ತೆಗೆದುಕೊಂಡು ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸಿಗದಂತೆ ಮಾಡಿದ್ರ. ಯಾಕೆ ಅಂತ ಹೇಳಿದರೆ, ಸಿದ್ದರಾಮಯ್ಯನವರಿಗೆ ಪರ್ಯಾಯವಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರು, ಅಂದರೆ ಅವ್ರ ನಂತರ ನಾಯಕನಾಗಿ. ಅದನ್ನ ಸ್ವಲ್ಪ ಲೈಟರ್ ವೇನಲ್ಲಿ ಕೇಳಬೇಕು ಅಂದರೆ DK ಶಿವಕುಮಾರ್ ಅವರು ಏನೋ ಒಂದು ಪೂಜೆ ಮಾಡಿಸಿದ್ರು. ಎಲ್ಲ ಅಡೆತಡೆಗಳು ಪಕ್ಕಕ್ಕೆ ಹೋಗೋ ಥರದ್ದು ಒಂದೇನೋ ದೈವಿಕ ಶಕ್ತಿ ನಿಂತ್ಕೊಂತು ಅಂತ. ಈಗಾಗಲೇ ನ್ಯಾಚುರಲ್ ಆಗಿ ಸೈಡ್ ಹೋಗ್ಬಿಟ್ಟು 28ಕ್ಕೆ ನಾನು ಈಗಾಗಲೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ತುಂಬ ಬರೀ ಪತ್ರಿಕಾಗೋಷ್ಠಿಯಲ್ಲೆಲ್ಲ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಈ ಎಲ್ಲ ಕಾಂಬಿನೇಷನ್ ಒಟ್ಟು ಸೇರಿ ಸಿದ್ದರಾಮಯ್ಯರು ಮತ್ತು DK ಶಿವಕುಮಾರ್ ಅವರು ಒಟ್ಟಿಗೆ ಒಂದು ತೀರ್ಮಾನವನ್ನು ಮಾಡಿದರೆ ಇವರು KPCC ಅಧ್ಯಕ್ಷರು ಬೇಡ ಅಂತ. ಸಿದ್ದರಾಮಯ್ಯರು ತೀರ್ಮಾನ ಮಾಡೋದಕ್ಕೆ ಬೇರೆ ಕಾರಣ ಇದೆ ಅಂತ ನಾನಾ ಊಹಾಪೋಹಗಳಿದೆ, ಅದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಲ್ಲ. ಇಲ್ಲ, ಅದು ನನಗೆ ಗೊತ್ತಿಲ್ಲ ಏನು ಅಂಥೇಳಿ. ನಾವು ಯಾರೇ ಅಧ್ಯಕ್ಷರಾದರೂ ಕೂಡ ಅವರಿಗೆ ಸಹಕಾರ ಕೊಡಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಕರ್ತವ್ಯ. ಅದನ್ನು ಮಾಡ್ತಾರೆ. ಕಾರಣ DK ಶಿವಕುಮಾರ್ ಒಬ್ಬರು ಕಾರ್ಯಕರ್ತನಾಗಿ ಭಾಳ ಕೆಳ ಹಂತದಿಂದ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಸೊ ಪಕ್ಷಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗದೇ ಇರೋ ರೀತಿ, ಪಕ್ಷದ ಕಾರ್ಯಕರ್ತರಿಗೆ ಯಾವುದೇ ರೀತಿ ನೋವಾಗದೇ ಇರೋ ರೀತಿ ಒಂದು ಕೆಲಸವನ್ನು ಪಕ್ಷದ ಜೊತೆಗೆ ಸೇರಿ ಕೆಲಸ ಮಾಡ್ತಾರೆ. ಇದು ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಬೇರೆಯವರು ಇರ್ಬೋದು, ಅದು ಏನು ತೀರ್ಮಾನ ತೊಗೊಂಡಿದ್ದಾರೆ ಅದು ಶಿವಕುಮಾರ್ ಅವ್ರ ತೀರ್ಮಾನ ಅಲ್ಲ, ಅದು ಪಕ್ಷದ ವರಿಷ್ಠರ ತೀರ್ಮಾನ. ಕಾಂಗ್ರೆಸ್ ಹೈಕಮಾಂಡ್ ಒಂದು ಕಾನ್ಫಿಡೆನ್ಸಿಗೆ ಬಂದಂಗೆ ಅನ್ನಿಸ್ತಾ ಇದೆ ಈಗ ಸರ್. ಕೇರಳದಲ್ಲಿ ಚುನಾವಣೆಗಳು ಗೆದ್ಕೊಂಡ್ರು, ಕರ್ನಾಟಕದಲ್ಲಿ ಭಾಳ ಸುಗಮವಾಗಿ ಪವರ್ ಟ್ರಾನ್ಸಿಷನ್ ಆಯಿತು. ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಸೋಲುವ ಮೂಲಕ ಮಮತಾ ಬ್ಯಾನರ್ಜಿ ಅವರು ಈ INDA ಮೈತ್ರಿಕೂಟನೇ ಬೇಡ ಅನ್ನೋರು ತಾವಾಗಲೇ ಬಂದು ಮೀಟಿಂಗಿಗೆ ಕೂತ್ಕೋತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ರಾಷ್ಟ್ರ ರಾಜಕಾರಣದ ಮೇಲೆ ಒಂದು ಗ್ರಿಪ್ ತೆಗೆದುಕೊಳ್ಳುವ ಕಾನ್ಫಿಡೆನ್ಸ್ನಲ್ಲಿದೆಯಾ? ಅಲ್ಲ, ಕಾಂಗ್ರೆಸ್ಗೆ ಇತಿಹಾಸ ಇದೆ. ಜೊತೆಗೆ ಅಧಿಕಾರಕ್ಕೋಸ್ಕರನೇ ಕಾಂಗ್ರೆಸ್ ಪಕ್ಷ ಇಲ್ಲ. ಈ ದೇಶದ ಒಗ್ಗಟ್ಟು ಮತ್ತು ಈ ದೇಶದಲ್ಲಿರ್ತಕ್ಕಂಥ ಸರ್ವ ಜನಾಂಗವನ್ನು ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮೊದಲಿಂದನೂ ಕೂಡ ಚಿಂತನೆ ಮಾಡ್ಕೊಂಡು ಬಂದಿದೆ. ಮುಂದೆನೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಸದೃಢವಾಗಿ ಈ ರಾಷ್ಟ್ರದಲ್ಲಿ ಪುಟ್ಟಿದೇಳ್ತದೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಹಿಂದುಳಿದ ವರ್ಗಗಳ ಮತಗಳು ಅನ್ನೋ ಚಾಲೆಂಜ್ ಆದರೆ, ಇನ್ನೊಂದು ಕಡೆ ಅಲ್ಪಸಂಖ್ಯಾತ ಮತಗಳದ್ದು ಚಾಲೆಂಜ್ ಇದೆಯಾ? DK ಅಲ್ಪಸಂಖ್ಯಾತ ಮುಸ್ಲಿಂ ಮತಗಳದ್ದೇ ಹೇಳ್ತೀನಿ ನಾನು. ಅವರು ಅನ್ಅಪಾಲಜೆಟಿಕ್ ಆಗಿ ಹೌದ್ರಿ ನಾನು ಹಿಂದೂ ಆಚರಣೆಗಳನ್ನು ನಾನು ಮಾಡ್ತೀನಿ ಅನ್ನುವಂಥ ಮನಸ್ಥಿತಿಯವರು DK ಶಿವಕುಮಾರ್ ಅವರು. ಇನ್ನೊಂದು ಕಡೆ ಜಮೀರ್ ಅಹ್ಮದ್ ಖಾನ್ರಂಥವರು ಅವರದ್ದೇ ಆದಂಥ ರಾಜಕೀಯ ಕಾರಣಗಳಿಗೋಸ್ಕರ ಸೈಡ್ಲೈನ್ ಆಗಿದ್ದಾರೆ, ಮುಸ್ಲಿಂ ಲೀಡರ್ ಅನ್ನಿಸಿಕೊಂಡಂಥವರು. ಹೀಗಿರುವಾಗ ಮುಸ್ಲಿಂ ಮತಗಳನ್ನು ಹಿಡಿದಿಟ್ಟುಕೊಳ್ಳೋ ಚಾಲೆಂಜ್ ಅಲ್ವಾ DK ಶಿವಕುಮಾರ್ರಿಗೆ? ಆ ವಿಚಾರಗಳೇನೂ ಇಲ್ಲ. ಎಲ್ಲರೂ ಅವರವರ ಧರ್ಮವನ್ನು ಗೌರವಿಸ್ತಾರೆ, ಎಲ್ಲರೂ ಅವರವರ ಜಾತಿಯನ್ನು ಪ್ರೀತಿಸ್ತಾರೆ. ಸೊ ಪಕ್ಷ ಅಂತ ಬಂದಾಗ, ರಾಷ್ಟ್ರ ಅಂತ ಬಂದಾಗ ಎಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಈ ಕಳೆದ ಬಾರಿ 2023ರಲ್ಲಿ ನೀವು ಅಧಿಕಾರ ಬರೋ ಸಂದರ್ಭದಲ್ಲಿ ಪೇ CM ಅಂತಕ್ಕಂಥ ಸಬ್ಜೆಕ್ಟ್ ರೈಸ್ ಮಾಡಿದ್ರಿ. ದೊಡ್ಡ ಮಟ್ಟದ ಹೋರಾಟ ಆಯಿತು. ಭ್ರಷ್ಟಾಚಾರದ ವಿಚಾರವೂ ಕೂಡ ಈ ಸರ್ಕಾರ ಬರಲಿಕ್ಕೆ ಕಾರಣ ಆಗಿತ್ತು. ಆದರೆ ಈ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಒಂದು ವಾರದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಕಸ ವಿಲೇವಾರಿಗೆ ಸಂಬಂಧಪಟ್ಟ ಕೊಟ್ಟಿರುವ ಟೆಂಡರ್ನ ಹಿಂದಿರ್ತಕ್ಕಂಥ ವ್ಯಕ್ತಿಗಳು, ಕಿಕ್ ಬ್ಯಾಕ್, ದೆಹಲಿ ಮಟ್ಟನೂ ಕೂಡ ಅದು ಭಾಳ ದೊಡ್ಡ ಮಟ್ಟ ಸದ್ದಾಗ್ತಾ ಇದೆ. ಹೀಗಿರುವಾಗ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ, ಈ ಮುಖ್ಯಮಂತ್ರಿಯೂ ಭಿನ್ನ ಅಲ್ಲ ಅಂತಕ್ಕಂಥ ಒಂದು ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು DK ಶಿವಕುಮಾರ್ ಸರ್ಕಾರದ ಟೇಕಪ್ಗೆ ದೊಡ್ಡ ಮಟ್ಟದ ಅಡ್ಡಿ ಎನ್ನುವಂಥ ಅಭಿಪ್ರಾಯ ಇದೆ ಸರ್. ನೋಡಿ, ಅದರಲ್ಲಿ ಉರುಳೇ ಇಲ್ಲ. ಉರುಳೆ ಎಲ್ಲಿದೆ? ಟ್ರಾನ್ಸಾಕ್ಷನ್ ಎಲ್ಲಾಗಿದೆ? ಒಟ್ಟಾರೆ ಆರೋಪ ಮಾಡಬೇಕು ಅಂತಕ್ಕಂಥ ಅವರ ಏನು ಆರೋಪ ಮಾಡಿದ್ದಾರೆ, ಆ ಆರೋಪಗಳು ಯಾವುದೂ ಕೂಡ ಸತ್ಯ ಅಲ್ಲದೆ ಇರ್ತಕ್ಕಂಥದ್ದು. ಕಸ ವಿಲೇವಾರಿಗೆ ಸಂಬಂಧಪಟ್ಟಂತೆ ಏನು ಟೆಂಡರ್ ಕರೆದಿದ್ದಾರೆ, ಆ ಟೆಂಡರ್ನಲ್ಲಿ ಸಂಪೂರ್ಣ ಪಾರದರ್ಶಕ ಇದೆ. ಯಾವುದೇ ತನಿಖೆಗೂ ಕೂಡ ಸರ್ಕಾರ ಎದುರಿಸಲಿಕ್ಕೆ ಸಿದ್ಧವಾಗಿದೆ. ಅನವಶ್ಯಕವಾಗಿ ಏನೋ ಶಿವಕುಮಾರ್ ಮೇಲೆ
ಆರೋಪ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ವಿರೋಧ ಪಕ್ಷಗಳು ಮಾತಾಡಿದ್ರೆ ಅದಕ್ಕೆ ಯಾರೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. 2006ರಲ್ಲಿ ಟೆಂಡರ್ ಆಗಿರೋದು ಕಸ ವಿಲೇವಾರಿ ಟೆಂಡರ್ 20 ವರ್ಷ ಆಗಿದೆ, ಇವತ್ತಿನವರೆಗೂ ಟೆಂಡರ್ ಕರೆದಿಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ನ್ಯಾಯಗಳಲ್ಲಿ ಯಾರು ಗುತ್ತಿಗೆ ಮಾಡ್ಕೊಂಡು ಬಂದಿದ್ದಾರೆ ಅವರು ಟೆಂಡರಲ್ಲಿ ಕೋರ್ಟ್ಗಳಲ್ಲಿ ಕೇಸ್ ಹಾಕ್ಕೊಂಡು ಬಲಿಷ್ಠವಾಗಿ ಹಿಡ್ಕೊಳ್ಳೋ ಅಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ನೀವು ಚರ್ಚೆ ಮಾಡಿ ಯಾಕೆ ಈ ಥರ ಆಗ್ತಾ ಇದೆ ಅಂತ ಹೇಳಿ. ಅದ್ರ ಬಗ್ಗೆನೂ ನೀವು ಬಿಡದಿ ಟೌನ್ಶಿಪ್ ಅಂದರೂ 2006ರಲ್ಲಿ ಆಗಿದ್ದು ಅಂತೀರಿ, ಟೆಂಡರ್ ಕಸದ ಟೆಂಡರ್ ಅಂದರೂ 2006ರಲ್ಲಿ ಆಗಿದ್ದು. ಇರೋದನ್ನ ಹೇಳ್ತಾ ಇದ್ದೀನಿ. ಸತ್ಯ ಹೇಳಿದ್ರೆ ನೀವು ಒಪ್ಪೋದಿಲ್ವಲ್ಲ. ದಾಖಲೆಗಳು ಹೇಳ್ತದೆ, ಎಲ್ಲ ವಿಚಾರಗಳು ಕೂಡ ದಾಖಲೆಗಳು ಹೇಳ್ತದೆ. 2006ರಲ್ಲಿ ಟೆಂಡರ್ ಮೊದಲನೇ ಟೆಂಡರ್ ಆಗಿರೋದು. ಅವತ್ತಿಂದ ಇವತ್ತಿನವರೆಗೂ ಕೂಡ ಯಾರಿದ್ದಾರೋ ಅವರೇ ನಡೆಸ್ತಾ ಇದ್ದಾರೆ. ಇದ್ರ ಹಿಂದಿನ ಗುಟ್ಟೇನು, ಇದ್ರ ಹಿಂದಿನ ಶಕ್ತಿ ಏನು, ಅದನ್ನು ಯೋಚನೆ ಮಾಡಬೇಕಲ್ವ ನೀವು. ನಾನು 108 ಆರೋಪ ಮಾಡ್ಬೋದು, ಆರ್ ಅಶೋಕ್ ಅವ್ರ ಮೇಲೋ ಇನ್ನೊಬ್ಬರ ಮೇಲೋ ಯಾರ ಮೇಲೆ ಬೇಕಾದ್ರೂ ಆರೋಪ ಮಾಡ್ಬೋದು. ಆದರೆ ಸತ್ಯ ಬೆಂಗಳೂರಿಗೆ ಇವತ್ತು ಕಸದಿಂದ ಮುಕ್ತಿ ಸಿಗಬೇಕು ಅಂತ ಅಂದರೆ ಕೆಲವೊಂದು ತೀರ್ಮಾನಗಳು ಆಗಲೇಬೇಕು. ಇವತ್ತು ದೆಹಲಿನಲ್ಲೇನು ಕಸ ವಿಲೇವಾರಿ ಸಂಬಂಧ ನಡೀತಾ ಇದೆ ಅದನ್ನು ಗಮನಿಸಬೇಕು. ಮಹಾರಾಷ್ಟ್ರದಲ್ಲಿ ಏನು ನಡೀತಾ ಇದೆ ಅದನ್ನು ನೋಡಬೇಕು. ಭೂಪಾಲಲ್ಲಿ ಏನು ನಡೀತಾ ಇದೆ ಅದನ್ನು ಗಮನಿಸಬೇಕು. ಹೈದ್ರಾಬಾದಲ್ಲಿ ಏನು ನಡೀತಾ ಇದೆ ಅದನ್ನು ಗಮನಿಸಬೇಕು. ಚೆನ್ನೈಯಲ್ಲಿ ಏನು ನಡೀತಾ ಇದೆ ಅದನ್ನು ಗಮನಿಸಬೇಕು. ನೀವು ಎತ್ಕೊಂಡೋಗಿ ಕಸ ಸುರಿದ್ಬಿಟ್ಟು ಅಲ್ಲೆಲ್ಲ ಮಂಡೂರಲ್ಲೂ ನೀವು ಗಲಾಟೆ ಮಾಡೋದು, ಇನ್ಯಾವುದೋ ಊರಲ್ಲಿ ಎತ್ಕೊಂಡೋದ್ರೆ ನಮ್ಮೂರು ಕಸ ತರಬೇಡಿ ಅನ್ನೋದು, ಇನ್ಯಾವುದೋ ಊರಿಗೆ ಹೋಯ್ತು ಅಂತ ಅಂದರೆ ನಮ್ಮ ರಸ್ತೆ ಮೇಲೆ ಬರಬೇಡಿ ಅಂತ ಅಂದರೆ ಕಸ ಎಲ್ಲ ಹಾಕಬೇಕು. ಏನು ಮಾಡಬೇಕು? ರಾಜಕಾರಣದಲ್ಲಿ ಆರೋಪಗಳು ಮಾಡಿದಾಗಲೇ ನಾವು ಎಚ್ಚೆತ್ಕೊಂಡು ಕೆಲಸ ಮಾಡೋಕ್ಕಾಗೋದು. ಆರೋಪ ಮಾಡಲಿಲ್ಲ, ನಮ್ಮನ್ನು ತಿವಿಯೋರಿಲ್ಲ ಅಂತಂದರೆ ನಾವು ಮೈ ಮರೆತ್ಬಿಟ್ಟು ಕೂತ್ಕೊಂಡ್ಬಿಡ್ತೀವಿ. ನಮ್ಮನ್ನು ಇವ್ರು ತಿವಿತಾ ಇದ್ದರೆ ನಾವು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನೀವೆಲ್ಲ ಏನೋ ಒಂದಷ್ಟು ಅಜಿತ್ ಅವ್ರು ಅವಾಗವಾಗ ಬೈತಾ ಇದ್ದರೆ ಸ್ವಲ್ಪ ನಮಗೂ ಕೂಡ ಏನೋ ಬೈತಾವ್ರು ತಡೆಯಪ್ಪ ಏನು ಬೈದರು ಅಂತ ಕೇಳಿಸ್ಕೊಂಡು ಕೆಲಸ ಮಾಡೋಕ್ಕಾಗುತ್ತೆ. ಸುರೇಶ್, ಪಕ್ಷ ಸಂಘಟನೆ ರಾಜಕಾರಣ ಅಂತ ಬಂದಾಗ ಡಿ ಕೆ ಸುರೇಶ್ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕನಕಪುರ ಬೆಂಗಳೂರು ಗ್ರಾಮಾಂತರ ಆ ಬಾರ್ಡ್ರಿಂದ ಹೊರಗೆ ಬರಲಿಲ್ಲ. ಅಂದರೆ ಅತಿ ಹೆಚ್ಚು ಫೋಕಸ್ಡ್ ಆಗಿದ್ದು ಆ ಭಾಗಕ್ಕೆ. ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ತಾರೆ ಅಂಥ ಸಂದರ್ಭದಲ್ಲೂ ಕೂಡ ಅತಿ ಹೆಚ್ಚು ಚರ್ಚೆ ಆಗಿದ್ದು ಡಿ ಕೆ ಶಿವಕುಮಾರ್ಗೆ ಶಾಸಕರ ಬಲ ಇಲ್ಲ, ಸಿದ್ದರಾಮಯ್ಯನವ್ರಿಗೆ ಅತಿ ಹೆಚ್ಚು ಜನ ಶಾಸಕರು ಬೆಂಬಲವಾಗಿದ್ದಾರೆ ಅಂತ. ಇದೇ ಸ್ಟುಡಿಯೋದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದರು, ನಮ್ಮ ಪಕ್ಷದಲ್ಲಿ ಶಾಸಕರ ಸಂಖ್ಯೆ ಮುಖ್ಯ ಅಲ್ಲ, ಮ್ಯಾಟ್ರ್ ಅಲ್ಲ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ. ಫೈನಲಿ ಸಿ ಎಮ್ ಆಗಿದ್ದಾರೆ. ಮುಂದಿನ ದಿನಗಳು ಈಗ ಅನಿವಾರ್ಯವಾಗಿ ಇಡೀ ಕರ್ನಾಟಕದ ಎಲ್ಲ ಶಾಸಕರ ಎಲ್ಲ ಭಾಗಗಳಲ್ಲಿ ಓಡಾಟ ಮಾಡುವಂಥ ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಸವಾಲು ಎದುರಾಗಿದೆ. ಮುಂದಿನ ದಿನಗಳಲ್ಲಿ ಹೇಗೆ ಹೋಗ್ತೀರಾ, ಎಲ್ಲ ಕಡೆ ಯಾವ ರೀತಿ ಫೋಕಸ್ ಮಾಡ್ತೀರಿ? ಅದು ಈಗೇನು ನೀವೇನು ಹೇಳಿದ್ರಿ ಇದೆಲ್ಲ ಪೂರ್ತ ನಿಮ್ಮ ಅನಿಸಿಕೆಗಳು. ಡಿ ಕೆ ಶಿವಕುಮಾರ್ ಇಲ್ಲಿ ಹೇಳಿದ ಮಾತು ಸರ್. ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ಏನಂತ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತೇಳಿ. ಈಗಲೂ ಹೈಕಮಾಂಡೇ ತೀರ್ಮಾನ ಮಾಡಿರೋದು. ಶಾಸಕರ ಅಭಿಪ್ರಾಯ ಕೇಳೋದು ಮತ್ತೊಂದು ಶಾಸಕರಿಗೆ ಇದಿಲ್ಲ ಅಂತಕ್ಕಂಥದ್ದು ಈಗ ನಡೆದೋಗಿರ್ತಕ್ಕಂಥದ್ದು. ಆದರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡೋಗೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಹೇಳಿದ್ದಾರೆ ಏನಂತ, 140 ಶಾಸಕರಿಗೂ ನಾನು ಅಧ್ಯಕ್ಷ, 140 ಶಾಸಕರು ಕೂಡ ನನ್ನ ಪರ ಇದ್ದಾರೆ, ಸಿದ್ದರಾಮಯ್ಯನವ್ರು ಸೇರಿದಂತೆ ನಾನು ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂಥೇಳಿ. ಹಾಗಾಗಿ ಇದರಲ್ಲಿ ಬೇರ್ಪಡಿಸೋವಂಥದ್ದು ವಿಂಗಡಿಸೋವಂಥದ್ದು ಅವ್ರು ಇದು ಮಾಡ್ತಕ್ಕಂಥದ್ದು ಏನೂ ಇಲ್ಲ. ನಮ್ಮ ಗುರಿ, ನಮ್ಮ ಕೆಲಸ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಕೇವಲ ಕಾಂಗ್ರೆಸ್ ಪಕ್ಷವನ್ನು ಮಾತ್ರ ಅಲ್ಲ, ವಿರೋಧ ಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ, ಆ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.